ಮನುಷ್ಯತ್ವದಲ್ಲಿ ನಂಬಿಕೆ ಇರುವ ವ್ಯಕ್ತಿ ವಿಚಾರಿಸಬೇಕಾದ ಅಂಶಗಳು. ನಾನು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ನನ್ನ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ, ಪ್ರೌಢ, ಪದವಿ ಮಾಡಬೇಕಾದ್ರೆ ನನ್ನನ್ನು ಚಿಂತಾಕ್ರಾಂತನನ್ನಾಗಿಗೊಳಿಸಿದ್ದು ಅಥವಾ ಆಲೋಚನೆ ಮಾಡುವಂತೆ ಮಾಡಿದ್ದು ಬಾಬಾ ಸಾಹೇಬರ ದೂರದೃಷ್ಟಿ, ಅವರ ಸ್ಪಷ್ಟ, ನಿಷ್ಕಲ್ಮಶ, ಅತ್ಯಂತ ಪ್ರಖರ ವ್ಯಕ್ತಿತ್ವ. ಅದರಲ್ಲಿಯೂ ಕೂಡ ಭಾಳ ಒಂದು ಹಾಡಿ, ಕಪ್ಪತ್ತಗುಡ್ಡದ ಹತ್ರ ಒಂದು ಸಣ್ಣ ಹಳ್ಳಿ ನಮ್ಮದು, ಕೆಲೂರಂತ, ಗದಗ ಜಿಲ್ಲೆ, ಮುಂಡ್ರಿಗಿ ತಾಲೂಕು. ನನ್ನ ತಂದೆ ಊರು. ಮೂಲ ಹಾಗೆ ನೋಡಿದರೆ ಬೇರೆ ಬೇರೆ ಊರು ಹೇಳ್ತಾರೆ. ನನಗೆ ನೆನಪಿರೋದು ನಮ್ಮ ತಾತ ರಂಗಪ್ಪ ಹುಟ್ಟಿದ್ದು ಬೇರೆ ಯಾವುದೋ ಒಂದು ಜಿಲ್ಲೆ, ನನ್ನ ತಂದೆ ಹುಟ್ಟಿದ್ದು ಕುಂದಗೋಳ, ಧಾರವಾಡ ಜಿಲ್ಲೆ ಕುಂದಗೋಳ. ತದನಂತರ ಸ್ಥಳಾಂತರಗೊಂಡು ನಾನು ಹುಟ್ಟಿದ್ದು ಗದಗ ಜಿಲ್ಲೆ ನೀಲಗುಂದ. ಅಲ್ಲಿ ಒಂದು ಕೇರಿಯಲ್ಲಿ ಒಂದು ನಮ್ಮ ಆಯಾ ಭಾಷೆ, ಬಣ್ಣ, ಅವರ ಹುಟ್ಟಿನಿಂದಾಗಿ ಕೆಲ ಓಣಿಗಳು ರೂಪುಗೊಂಡಿರುತ್ತೆ. ಅದರಲ್ಲಿ ಬೆಳೆದು ನಮ್ಮ ದೇವರನ್ನು ಪೂಜಿಸಿ, ನಮ್ಮ ಶಾಲೆಯಲ್ಲಿ ಓದಿದ ಅಕ್ಷರ ಸಮಾಜದಲ್ಲಿದ್ದಾಗಲೆಲ್ಲ ನಾನು ವಿಚಾರ ಮಾಡ್ತಿದ್ದೆ. ನನಗೇನೋ ಪಾಠ ನೋಡಿದರೆ ಹೀಗೆ ಮಾಡ್ತಾರೆ, ಹೊರಗಡೆ ಯಾಕೆ ಹೀಗಿದೆ, ಇದೇನೋ ಒಂದು ಪಾಠ ಹೀಗೆ ಹೇಳಿದ್ರು ಇವತ್ತು ಸಮಾಜ ವಿಜ್ಞಾನದಲ್ಲಿ, ಇತಿಹಾಸದಲ್ಲಿ, ಕನ್ನಡ ಪದ್ಯದಲ್ಲಿ ಕುವೆಂಪುನ ಕವನ ಹೇಳಿದರು, ಅಥವಾ ಇದ್ಯಾಕೆ ಹೀಗಿಲ್ಲ, ಇದ್ಯಾಕೆ ಇನ್ನೂ ಹೀಗೆ ಇದೆ. ಇದು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥ ಈ 3 ಆಯುಧಗಳ ಬಗ್ಗೆ ನನ್ನ ಬದುಕಿನಲ್ಲಿ ಅಳವಡನೆ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡೋ ಪ್ರತಿ ವ್ಯಕ್ತಿಗೂ ಕೂಡ ಆಹಾರ. ಇಲ್ಲ ಹಾಗೆ ಬಂದಿದ್ದೀವಿ, ಹಾಗೆ ಹೋಗಬೇಕು ಅನ್ಕೊಂಡ್ರೆ ಬಹುಶಃ ಅದು ಅಷ್ಟೊಂದು ತಲೆ ಕೆಡಿಸ್ಲಿಕ್ಕಿಲ್ವೇನೋ. ಪ್ರಜ್ಞೆ ಎನ್ನುವುದು, ಜಾಗೃತ ಅವಸ್ಥೆ ಎನ್ನುವುದು, ಪಡೆದ ಶಿಕ್ಷಣ ಎನ್ನುವುದು ನಮ್ಮನ್ನ ಇತಿಮಿತಿಯಿಂದ ಪಾರು ಮಾಡಬೇಕು ಅಂತ ಭಾರತೀಯ ಸನಾತನ ತತ್ವ ಹೇಳುತ್ತೆ. ಸಾ ವಿದ್ಯಾ ಯಾ ವಿಮುಕ್ತಯೇ. ಎಜುಕೇಶನ್ ಈಸ್ a refuge in adversity and ornament in prosperity. ನಾನು ಪಡೆದ ಶಿಕ್ಷಣ ನನ್ನ ಕಷ್ಟ ಕಾಲಕ್ಕೆ ಅಥವಾ ನನ್ನ ಎಲ್ಲ ಇತಿಮಿತಿಗಳಿಂದ ಪಾರು ಮಾಡಬೇಕು, ಉಳ್ಳ ಕಾಲಕ್ಕೆ ನನ್ನ ಮಾತು, ಕೃತಿ, ಜೀವನದ ಹಾದಿಯ ಮೂಲಕ ಆಭರಣದಂತೆ ಶೋಭಿಸಬೇಕು ಅಂತ. ಹಾಗಿದ್ರೆ ಈ ಶಿಕ್ಷಣ ನಾನು ಪಡೆದೇನು ಬದಲಾವಣೆ ತರುತ್ತೆ ಎನ್ನುವ ಆಲೋಚನೆಗೆ ನಮಗೆ ಪ್ರೇರೇಪಿಸಿದ್ದು, ಪ್ರೇರೇಪಣೆ ಅಲ್ಲ, ಪ್ರಚೋದಿಸಿದ್ದು ಬಾಬಾ ಸಾಹೇಬರ ಬದುಕು, ಬರಹ.